ಯಜಮಾನ್ರೆ ಲೆಕ್ಕನೇ ಮಾಡ್ತಾ ಇಲ್ಲ. ಲೇ ಈ ಲೆಕ್ಕ ಇಲ್ದಷ್ಟು ಲೆಕ್ಕ ಹಾಕಿ ಹಾಕಿ ದುಡ್ಡನ್ನ ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದಾಯ್ತು. ಪಕ್ಕ ಲೆಕ್ಕ ಸಿಕ್ಕೋವರೆಗೂ ಲೆಕ್ಕ ಹಾಕಬಾರ್ದು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟು ನನಗೂ ಅಡುಗೆ ಕೆಲಸ ಎಲ್ಲ ಮುಗ್ದೋಗಿದೆ, ಕುರ್ಸೋತಾಗಿದ್ದೀನಿ. ನೀವು ಬಿಡುವಾಗಿದ್ದೀರಾ? ಬನ್ನಿ ನಾವಿಬ್ರು ಕಣ್ಣ ಮುಚ್ಚಾಲೆ ಆಟ ಆಡೋಣ. ಹೇಗಳು ಮಕ್ಕ ಕೊಡ್ಬಿಡ್ತೀನಿ. ನಾನು ನಿನ್ನಲ್ಲಿ ಕರ್ಕೊಂಡ್ ಬಂದಿರೋದು ಮನೆ ಕೆಲಸ ಮಾಡೋದಕ್ಕೆ ಅಂತ, ನಿನ್ ಜೊತೆ ಕಣ್ಣ ಮುಚ್ಚಾಲೆ ಆಡೋದಕ್ಕಲ್ಲ. ಇದರಿಂದ ನಿಮ್ಗೆ ಫಾಯ್ದೆ ಇದೆ ಯಜಮಾನ್ರೆ. ಅಂತದ್ದು ಏನಿದೆಯಾ? ನೀವು ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡಿದ್ರೆ ನಾನು ಈ ತಿಂಗಳು ಸಂಬಳ ಬಿಟ್ಬಿಡ್ತೀನಿ. ಏನಂದೆ? ಈ ತಿಂಗಳು ಸಂಬಳ ಬಿಟ್ಬಿಡ್ತೀನಿ ಎಂದೆ. ನೀನು ಸಂಬಳ ಬಿಡ ಆಗಿದ್ರೆ ಬರೀ ಕಣ್ಣ ಮುಚ್ಚಲೆ ಏನೇ, ಮತ್ತೊಂದು ಮಗದೊಂದು ಎಲ್ಲ ಆಟಗಳನ್ನ ಆಡ್ಬಿಡ್ತೀನಿ. ಸತಿ ಕಣ್ಣ ಮುಚ್ಚಲಿ ಮಾತ್ರ ಆಟ ಆಡೋಣ. ನೀವು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ನಿಮ್ಮನ್ನ ಹುಡುಕ್ತೀನಿ. ನೀನ್ ಗಂಡು ಸಾಗಿದ್ರೆ ನನ್ನ ನಿಡಿಯ. ಚಂಪಾ ಕಲ್ಸಿಗೆ ಹಾಕೊಂಡಿದ್ದಾನೆ. ಟಾಕಿಂಗ್ ನಾನ್ಸೆನ್ಸ್. ಅವನು ಚಂಪಾ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ಯಾಕೆ ಚಂಪನ್ ಜೊತೆ ಆಟ ಆಡ್ತಿದ್ದಾರೆ? ನೀವ್ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಅದಕ್ಕೆ ಅವಳ ಜೊತೆ ಆಟ ಆಡ್ತಿದ್ದಾನೆ. ಇದು ಈ ತಿಂಗಳಲ್ಲಿ 2ನೇ ಸಾರಿ ಆಡ್ತಿರೋದು. ನನಗೆ ನೋಡಕ್ ಆಗ್ದಿರ ಕಣ್ಣು ಮುಚ್ಕೊಂಡಿದ್ದೀನಿ. ಅಬ್ಬಿಗೆ ಆ ಚಂಪನ್ ಜೊತೆ ಆಟ ಆಡಕ್ಕೆ ಶೇಮ್ ಆಗಲ್ವಾ? ನೀವೇ ನೋಡಿ ಅವರ ಕಣ್ಣ ಮುಚ್ಚಾಲೆ ಆಟನ. ಮೈ ಗಾಡ್, ಈಗ ನೋಡು ಹೇಗೆ ಗ್ರಹಚಾರ ಬಿಡಿಸ್ತೀನಿ. ನಿಮಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯೇನ್ರಿ? ಹೋಗಿ ಹೋಗಿ ಮನೆ ಕೆಲಸದವ್ರ ಜೊತೆ 5 ಪೈಸೆ ಆಟ ಆಡ್ತಾ ಇದ್ದೀರಲ್ಲ. ಏನಾದ್ರೆ ಮುಸ್ರತಿಕ್ಕೋ ತಪ್ಪುತ್ತೇನೆ. ಯಾಕ್ರಿ ಹೀಗೆ ಮಾಡಿದ್ರಿ? ಅದು ನನ್ನ ಜೊತೆಗೆ ಕಣ್ಣ ಮುಚ್ಚಲೆ ಆಟ ಆಡಿದ್ರೆ ಈ ತಿಂಗಳು ಸಂಬಳ ಬಿಟ್ಬಿಡ್ತೀನಿ ಅಂದಲ್ವಾ, ಅದಕ್ಕೆ ನಾನು ಬಿಗೋಸ್ಕೊಂಡ್ಬಿಟ್ಟೆ. ಅದಕ್ಕೆ ಹೇಳಿದ್ವಿ ನಿಮಗೆ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ಅಂತ. ಕಾಮನ್ ಸೆನ್ಸ್ ಏನೋ ಸೆನ್ಸ್ ಅನ್ನೋದೇ ಇಲ್ಲ. ಇವತ್ತು ಡೇಟ್ ಎಷ್ಟ್ರಿ? 1ನೇ ತಾರೀಕಿಗೆ ಚಪ್ಪಗೆ ಸಂಬಳ ಕೊಟ್ಟಾಯ್ತಲ್ಲ. ಹೌದೇನೆ? ಹೌದು ಯಜಮಾನ್ರೆ. ಮನೆ ಯಜಮಾನನ ಹತ್ರ ಸುಳ್ಳು ಹೇಳಿ ಈ ತರ ಆಟ ಆಡ್ತಾ ಇದೆಯಲ್ಲ, ಇನ್ನು ಮನೆ ಮಂದಿ ಹತ್ರ ನೀನು ಸುಳ್ಳು ಹೇಳ್ದೆ ಇರ್ತೀಯೇನೆ? ಒಪ್ಪಿಗೆ ಅಲ್ಲ, ನನಗೂ ಸುಳ್ಳು ಹೇಳಿದಲ್ಲ ಅವಳು. ಹೌದಬ್ಬಿ, ನನ್ನ ಹತ್ರನೂ ಸುಳ್ಳು ಹೇಳಿದಾಳೆ. ಎಂತ ಸುಳ್ಳು ಬರೀಕಿನೇ ನೀನು? ನಿನಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಗೆಟ್ ಔಟ್. ಗೆಟ್ ಔಟ್. ಲೈಫ್ ನ ವಾಪಸ್ ಬಿಡ್ಬೇಡ. ಗೆಟ್ ಔಟ್. ಅಷ್ಟು ಸುಲಭವಾಗಿ ನಮ್ಮ ಸಂಬಂಧ ಕಟ್ ಆಗಲ್ಲ. ಈಗ ಹೋಗ್ತೀನಿ, 4 ದಿವಸ ಬಿಟ್ಕೊಂಡು ಬರ್ತೀನಿ. ಮಿಸ್ ಆಗ್ಬಿಟ್ಲಲ್ಲ ಸಾರ್. ಮೊದಲೇ ಅವಳ ಹೆಸರು ಚೋರಿ ಚಂದ್ರ. ಮೋಡ ಬಂದ್ರೆ ಚಂದ್ರ ಕಾಣನ, ಗಾಡಿಲಿ ಹೋದ್ರೆ ಚೋರಿ ಸಿಗಲ್ಲ. ಎಲ್ಲಿ ಹೋಗ್ತಾಳೆ? ಸಿಕ್ಕೇ ಸಿಗ್ತಾಳೆ. ನೀನ್ ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಸಾರ್, ಇಬ್ರು ಒಟ್ಟಿಗೆ ಹುಡ್ಕೋದು ಸೇಫು ಸಾರ್. ಯಾಕ? ಅವಳೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಪರವಾಗಿಲ್ಲ. ಅಪ್ಪಿ ತಪ್ಪಿ ನಿಮ್ ಕೈಲಿ ನಾನು ಸಿಕ್ಕಿಬಿಟ್ರೆ ಏನಾಗುತ್ತೆ? ಮೊದ್ಲೇ ಅವಳು ಚೋರಿ ಚಂದ್ರ. ನಿಮ್ಗೆ ಚೂರಿ ಹಾಕ್ಬಿಟ್ರೆ ನಿಮ್ ಜೀವ ಪಟಕ್ಕಂತ ಹೋಗ್ಬಿಡ್ತದೆ. ಆಮೇಲೆ ನಿಮ್ ಹೆಂಡತಿ ಗತಿ ಏನ್ ಸಾರ್? ಕರೆಕ್ಟ್ ಕಣ. ನಡಿ ಇಬ್ರು ಒಟ್ಟಿಗೆ ಹುಡ್ಕೋಣ. ಈ ಚೋರಿ ಚಂದ್ರ ಕಿತ್ಲೆನ್ ಯಾಕೆ ಇಲ್ಲಿ ಇಟ್ಟೋದ್ಲು? ಸಾರ್, ನೀವು ಓಡಿ ಓಡಿ ಸುಸ್ತಾಗಿರ್ತೀರಲ್ಲ, ಅದನ್ನ ತಿನ್ಬಿಟ್ಟು ಓಡ್ ಬಂದು ಹಿಡೀಲಿ. ಟಾಟಾ ಪೈಸೆ, ಇದ್ರಲ್ಲಿ ಏನೋ ಸಂದೇಶ ಇರ್ಬೇಕು. ನನಗನ್ಸುತ್ತೆ ಇದ್ರಲ್ಲಿ ಏನಾದ್ರೂ ಅವಳು ಬಾಂಬ್ ಇಟ್ಬಿಟ್ಟಿದ್ರೆ. ತಗೊಂಡ್ ಚೆಕ್ ಮಾಡ. ಸರ್, ನನ್ಗೆ ಇನ್ನೂ ತುಂಬಾ ಸರ್ವಿಸ್ ಇದೆ ಸರ್. ನನಗೆ ಇಲ್ಲ ಕಣ, ಅದಕ್ಕೆ ಹೇಳ್ತಾ ಇದ್ರು ಕಮನ್ ಗೋ ಅಂಡ್ ಚೆಕ್ ಐಸೆ. ಅಯ್ಯೋ ಭಗವಂತ, ನನ್ನ ಹೆಂಡ್ರನ್ನ ನೀವೇ ಕಾಪಾಡ್ಬೇಕಪ್ಪ. ಸರ್, ಇದು ಬಾಂಬ್ ಅಲ್ಲ ಸರ್, ನಿಜವಾದ ಕಿತ್ತಣ್ಣೆ. ನನಗೆ ಗೊತ್ತಿತ್ತು. ಬೆರಳಲ್ಲಿ ಉಗ್ರೆ ಇಲ್ಲ ಕಣ. ಉಗ್ರಿದ್ದೇನೇನಂತೆ ನನ್ನ ಬಾಯಿಲ್ವಾ ಸರ್? ಏನಾಯ್ತು? ಕಚ್ಕೊಂಡ್ಬಿಡಿದ್ಯಾ? ಇದು ಕಿತ್ಲೆಹಣ್ಣು ಅಲ್ಲ ಕಣ, ಮೇಣದ್ದು. ನಿನ್ ತಲೆನ್ ತಗೊಂಡೋಗಿ ಬಿಸಿನೀರಲ್ಲಿ ಅಜ್ಜಿದ್ರೆ ಕಿತ್ಲೆಹಣ್ಣು ಬೀಳುತ್ತೆ. ನಡಿ. ನೋಡ್ಕೊಂಡಲ್ವೇನ್ರಿ ಗಾಡಿ ಓಡಿಸೋದು? ತಪ್ಪು ನಿಮ್ದು. ರಸ್ತೆ ಮಧ್ಯದಲ್ಲಿ ಯಾಕೆ ಬರ್ಬೇಕಿತ್ತು? ಫುಟ್ಪಾತ್ ಇರ್ಲಿಲ್ವಾ? ಈ ರಸ್ತೆ ಫುಟ್ಪಾತ್ ಎಲ್ರಿ ಇದೆ? ರಸ್ತೆಲ್ಲದೆ ಎಲ್ಲಿ ನಡಿಬೇಕು? ಲೇ ಕಳ್ಳಿ, ನೀನೇನೆ? ನಾನ್ ಕಳ್ಳಿ ಅಂತ ಇವನಿಗೆ ಹೇಗೆ ಗೊತ್ತು? ಏನೋ ಮನೆ ಯಜಮಾನ ಆಗಿ ಸಿಟ್ಟು ಮಾಡ್ಕೊಂಡು ಒಂದು ಮಾತಂದಪ್ಪ. ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬಂದು ಅದು ಯಾವುದೋ ಕಿತ್ತೋಗಿರೋ ಗಾಡಿ ತಗೊಂಡು ಬೀದಿ ಬೀದಿ ಸುತ್ತಾ ಮನೆ ಯಜಮಾನಪ್ಪನ್ನೇ ಕೊಲ್ಲಬೇಕು ಅಂತ ಸ್ಕೆಚ್ ಹಾಕಿದೆಯಲ್ಲ. ನಿನ್ನ ತಲೆಯಲ್ಲಿ ಏನಾದರೂ ಬುದ್ಧಿದೆಯೇನೆ?
ಅಲ್ಲ ಕಣೆ, ನೀನು ಏಕಾಏಕಿ ಮನೆ ಬಿಟ್ಬಿಟ್ಟು ಬಂದ್ರೆ ಅಲ್ಲಿ ನನಗೆ ಬೇಸಾಕ ನಡ್ಡಿ. ಇನ್ನು ಮೇಲಿಂದ ತೆಪ್ಪಗೆ ಮನೆಯಲ್ಲೇ ಬಿದ್ದಿರ್ಬೇಕು. ಅದು ಬಿಟ್ಟು ಪೋಲಿ ಹುಡುಗರ ಥರ ಬೀದಿ ಸುತ್ತೋದಕ್ಕೆ ಏನಾದರೂ ಹೋದ್ರೆ ಪರ್ಮನೆಂಟ್ ಆಗಿ ಬೀದಿನಲ್ಲೇ ಬಿದ್ದಿರ್ಬೇಕು. ಹಂಗೆ ಮಾಡ್ಬಿಡ್ತೀನಿ. ನೋಡಿದೆ ಅಮ್ಮಪ್ಪಲ್ಲು, ಮನೆ ಬಿಟ್ಟು ಆಚೆ ಹೋದೊಳಗೆ ಹಾಳಾಗೋಗಿ ಅಂತ ಎಳ್ಳು ನೀರು ಬೀಳೋದು ಬಿಟ್ಟು ಮನೆಗೆ ಕರ್ಕೊಂಬಂದಿದ್ದು ಅಲ್ದೆ ಹೊಸ ಡ್ರೆಸ್ ಬೇರೆ ಕೊಡ್ತೀರಿ ನಿಮ್ಮ ಅಣ್ಣ. ಅಣ್ಣಯ್ಯ, ಇಂಥ ಕೆಲಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ಏ ತೆಪ್ಪಗಿರಮ್ಮ, ಆಯೋಗ್ಯ ಏನೋ ಲಂಗ ಲಗಮಿಲ್ದಂಗೆ ಮಾತಾಡ್ತಾನ, ನೀನು ಅವನಂಗೆ ಮಾತಾಡ್ತಾ ಇದೆಯಲ್ಲ. ರಂಗಮ್ಮ ನಾಣೆಗೋ ನಾನು ಇವಳಿಗೆ ಡ್ರೆಸ್ ಕೊಡಿಸಿಲ್ಲ. ಏನೋ ತಿಂಗಳ ಅಷ್ಟು ಉಳಿಸ್ಬಿಟ್ಟು ಅವಳೇ ತೊಗೊಂಡಿದ್ದಾಳೆ. ಊಟಕ್ಕೆ ಬರ್ತೀನಿ ಈಗ, ಆಮೇಲೆ ಕಾದಿದ್ದೆ. ಏನಪ್ಪ ನೀವೇನೇ ಹೇಳಿ, ಇಂಥ ಡ್ರೆಸ್ಗಳೆಲ್ಲ ಜಾಜೆತ್ಗಿಂತ ಇವಳಿಗೆ ಚೆನ್ನಾಗಿ ಹೋಗುತ್ತೆ. ಕರೆಕ್ಟ್ ಆಗಿ ಅಂದ್ರೆ ಸಾರಿ ಜಾಜೆತ್ಗೆ ಅಂತಂದ್ರೆ ನಿಜ ಸುಳ್ಳಾಗ ಹೋಗುತ್ತಾ? ನೋಡು, ಈ ಮನೇಲಿ ಯಾರು ನಂತರ ಸ್ಟೈಲ್ ಮಾಡಬಾರ್ದು. ಕಾಪಿ ಯಾರನ್ನ ಯಾರು ಕಾಪಿ ಮಾಡೋ ಅಗತ್ಯ ಇಲ್ಲ. ನೀವ್ ಬೇಕಾದ್ರೆ ಟೀ ಮಾಡ್ಕೊಳ್ಳಿ, T20 ಮಾಡ್ಕೊಳ್ಳಿ, T20 ಕುಡ್ಕೊಳ್ಳಿ. ಚಂಪಾ, ನನಗೆ ಎದುರು ಮಾಡಿಸ್ತೇನೆ. ಎಷ್ಟು ಕೊಪ್ಪ ನಿಂಗೆ ಮಾಡ್ತಾಳು. ಯಾರ ಮೇಲೆ ಕೈ ಮಾಡ್ತಾ ಇದೀಯಾ? ಇವಳು ಈ ಮನೆ ಸೊಸೆ. ಬಿಟ್ಬಿಡಮ್ಮ, ಬಿಟ್ಬಿಡಮ್ಮ, ಬಿಟ್ಬಿಡಮ್ಮ. ನೀವು ದೊಡ್ಡವರು, ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳಿ. ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇನ್ನು ಎಷ್ಟು ಅಂತ ಉಗಿಸ್ಕೊಳ್ತೀಯಮ್ಮ? ನಾನು ಆವತ್ತೇ ಬಡ್ಕೊಂಡೆ, ಹೊಂದ್ಕೊಂಡು ಹೋಗು ಅಂತ ಹೇಳಿದೆ. ನನ್ನ ಮಾತನ್ನ ಈಗ ಹೊಡೆಸ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ಯಾ? ನೀವು ಅಷ್ಟೇ, ದೊಡ್ಡವ್ರ ತರ ಇರೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ಬೆಂಡೆಸ್ಬಿಡ್ತೀನಿ, ಊಟೀಸ್ ಮಾಡ್ಬಿಡ್ತೀನಿ, ಮಟಾಸ್ ಮಾಡ್ಬಿಡ್ತೀನಿ, ಹಳ್ಳ ತೋಡಿಗೆ ಕೂತ್ ಹಾಕ್ಬಿಡ್ತೀನಿ. ಏ ಚಂಪಾ, ಈ ಮನೆ ಯಾರ ಮೇಲೆ ಬೇಕಾದ್ರೂ ರೋಪ್ ಹಾಕು, ನಾನ್ ಬೇಡ ಅನ್ನಲ್ಲ. ನಾನು ಈ ಮನೆ ಮಗಳು, ನನ್ನ ಮೇಲೆ ರೋಪ್ ಹಾಕ್ತೇನೆ. ಚಂಪ, ನನ್ನ ಹೆಂಡತಿ ಮೇಲೆ ಕೈ ಮಾಡೋಷ್ಟು ಕೊಪ್ಪ ಬಂತೇನೆ ನಿನ್ಗೆ? ಏನು? ಯಾಕ್ರಪ್ಪ ಎಲ್ಲರೂ ಮೂತು ಮುಚ್ಕೊಂಡ್ಬಿಟ್ಟಿದ್ದೀರಾ? ನೀನು ಎಲ್ರಿಗೂ ಒಟ್ಟಿಗೆ ಹಲ್ಲೋ ಬಂದ್ಬಿಡ್ತೆ. ಅಬ್ಬಿ, ಈ ಚಂಪಾ ಎಲ್ರಿಗೂ ಸರಿಯಾಗಿ ಬಿಟ್ಲು. ನನಗೆ ರಸ್ತೆನಲ್ಲಿ ಮೈ ಮೇಲೆನೇ ಗಾಡಿ ಹಚ್ಚಕ್ಕೆ ಅಂತ ಬಂದ್ಬಿಟ್ಟಿಲ್ಲ. ಯಾಕೆ ಈ ಥರ ಮಾಡ್ತಾ ಇದೀಯಾ? ಏನದೇ? ಇದರಲ್ಲಿ ಇವಳದೇನು ತಪ್ಪಿರಲ್ಲ ಕಣ್ರೆ. ನೀವು ಎಲ್ಲರೂ ಸೇರ್ಕೊಂಡಿರೋ ಉಲ್ಟಾ ಹೊಡೆದಿರ್ತೀರ, ಅದಕ್ಕೆ ಅವಳು ತಿರುಗಿ ಬಿದ್ದವಳೆ ಕರೆಕ್ಟ್ ಆಗಿ ಹೇಳ್ದೆ ಮಗನೇ. ಅಲ್ವಾ? ತಿರುಗಿ ಬಿದ್ಲೆ ಹಬ್ಬ ಕೂಡ ಹಾವಾಗ್ಬಿಡುತ್ತೆ. ಇನ್ನು ಮೇಲೆ ನಮ್ಮ ಹುಷಾರಲ್ಲಿ ನಾವಿರಬೇಕು. ಲೇ ಚಂಪಾ, ನೀನು ಯಾವ ಕಾರಣಕ್ಕೆ ರೊಚ್ಚಿ ಗೆದ್ದಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ. ಅಲ್ಲ, ಮನೆ ಯಜಮಾನಾಗಿ ನಾನು ನಿನಗೆ ಗೆಟ್ ಔಟ್ ಅಂದ್ಬಿಟ್ಟೆ, ಅದಕ್ಕೋಸ್ಕರ ರೊಚ್ಚಿ ಗೆದ್ದಿದ್ಯಾ? ಅದು ನೋಡು, ಮನೆ ಅಂದ ಮೇಲೆ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು. ಹೊಂದ್ಕೊಂಡು ಹೋಗ್ತೀಯ ಅಲ್ವಾ? ಬಾವಾ, ಇನ್ನೂ ಕೋಪ ಹೋಗಿಲ್ಲ ಕಣೆ. ಲೇ ಚಂಪಾ, ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ. ಹಾಗೆಲ್ಲ ಕೇಳಬಾರ್ದಮ್ಮ. ತಲಕಾಲಿ ತರೋದಕ್ಕೆ ಹೋಗ್ತಿದ್ದಾಳೆ ಅನ್ಸುತ್ತೆ, ಅಲ್ವೇನಮ್ಮ? ಹೌದು. ಅದಕ್ಕೆ ವೆನೈಟಿ ಬ್ಯಾಗ್ ತಗ್ಲಾಕೊಂಡು ಹೋಗದ? ನಮ್ಗೆಲ್ಲ ಕಾಫಿ ತಿಂಡಿ ಮಾಡಿ ಹಾಕದ್ ಬೇಡವೇನೆ? ಏನ್ ದಿನ ನಾನೇ ಮಾಡ್ಬೇಕಾ? ಬೇಕಾದವ್ರು ಮಾಡ್ಕೊಳ್ಳಿ. ಹಾಗಂದ್ರೆ ಹೇಗಮ್ಮ? ಅದಕ್ಕೆ ತಾನೇ ನಿನ್ನ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿರೋದು. ಇವತ್ತು ಮಾಡಾಕಕ್ಕೆ ನಿನಗೆ ದೊಡ್ಡ ರೋಗ. ಆಯ್ತು, ಕುಕ್ಕರ್ಸಿ ತಗೊಂಬಂದು ಬಡಿತೀನಿ. ಐ ಲವ್ ದಿಸ್ ಬ್ರೆಡ್ ಅಂಡ್ ಜಾಮ್. ಕಮ್ಮಿ ಕ್ಯಾಲೋರೀಸ್ ತಿಂದ್ರೆ ಬಾಡಿನ ಮೇಂಟೈನ್ ಮಾಡ್ಬೋದು. ಏನ ಚಂಪಾ, ಇದ್ದಕ್ಕಿದ್ದಾಗೆ ಒಳ್ಳೆ ಬುದ್ಧಿನೇ ಬಂದ್ಬಿಡ್ದೆ. ಒಂದೊಂದ್ ಸರ್ತಿ ಒಳ್ಳೆ ಬುದ್ಧಿ ಬರುತ್ತೆ. ನೆನ್ನೆ ನಾನು ಯಾರ್ಯಾರ ಮೇಲೆ ಕೈ ಮಾಡಿದ್ನೋ ಎಲ್ರಿಗೂ ಸಾರಿ. ಒಂದೇ ಮನೇಲಿ ಇದೀವಿ ಅಂದಮೇಲೆ ಎಲ್ರೂ ಚೆನ್ನಾಗಿರ್ಬೇಕು. ಚಂಪಾ, ನನಗೆ ಇನ್ನೊಂದು ಪೀಸ್ ಬ್ರೆಡ್ ಬೇಕು, ತಂದ್ಕೊಡ್ತೀಯಾ? ನಿನ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಂಗೆ ಒಂದ್ ಪೀಸ್ ಸಾಲಲ್ಲ ಅಂತ. ಲೇ ಬಿಟ್ಲ, ಚಂಪಾ ಬಲಗೈ ಅಬ್ಸರ್ವ್ ಮಾಡ್ದೇನಾ? ಅಲ್ಲಿ ಹಚ್ಚೆ ಇದೆ. ನಮ್ಮ ಚಂಪಾಗೆ ಹಚ್ಚೆ ಇರ್ಲಿಲ್ಲ. ಅಂದ್ಮೇಲೆ ಇವಳು ಚಂಪಾನೆ ಪಾತ್ರೆ ತಿಕ್ಕುವಾಗ ಮಸಿನ ಗಿಸಿನ ಮೆತ್ಕೊಂಡಿರುತ್ತೆ, ಸುಮ್ಮನೆ ತಿನ್ನ. ಈ ಹಚ್ಚೆ ಇದ್ರೆ ತಾನೇ ನಿಮಗ್ ಡೌಟು?
ಮಾಡ್ತೀನಿ. ಮಸ್ತ್ರೆ ಸಾಹೇಬ್ರು ಸುಸ್ತ್ರೆ ಓಯ್ ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ ಬನ್ನಿ. ಎಲ್ಲಮ್ಮ ಪಾಂಡ್ರಂಗ ಹಬಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ಇವತ್ತು ರಾತ್ರಿ ನಮ್ಮ ಮನೇಲಿ ಮಹಿಳಾ ಸಂಘದ ಮೀಟಿಂಗ್ ಇದೆ. ಹಾಗಾಗಿ ಅವ್ರನ್ನೆಲ್ಲ ಇನ್ವೈಟ್ ಮಾಡೋದಕ್ಕಿಂತ ನಾನು ಹೊರಗೆ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಟಾಕ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸಾರಿ. ಬಾಯ್ ಬಾಯ್. ಲೇ ಚಂದ್ರ ಮತ್ತು ಚಂಪಾ ಒಂದೇ ತರ ಇದಾರೆ ಅಂತ ನಿನ್ಗೆ ಅನುಮಾನ ಇಲ್ಲೇನೋ? ಅನುಮಾನ ಸರ್, ಮತ್ತೆ ಇಲ್ಲಿ ನಿಂತಿರೋರು ಯಾರು? ಅನುಮಾನನೇ ಇಲ್ಲ. ಚಂದ್ರ ಎಷ್ಟ್ ದಿವಸ ಅಂತ ನಾವು ಮಣ್ಣು ತಿನ್ನೋದು, ಇವತ್ತು ಅವಳನ್ನ ಅರೆಸ್ಟ್ ಮಾಡೇ ಬಿಡ್ತೀನಿ. ಸರ್, ಮೊದಲಿಂದು ಈ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದಾಳೆ. ಅವಳನ್ನೇನಾದ್ರೂ ಅರೆಸ್ಟ್ ಮಾಡಿದ್ರೆ ನಿಮ್ಮ ತಲೆಗೆ ಬರುತ್ತೆ. ಅಂಚೆ ಇಲ್ಲ ಅಂದ್ಮೇಲೆ ಇವಳು ಚಂಪಾನೆ. ಅಯ್ಯ ನನಗೆ ಗೊತ್ತಿತ್ತು ಕಣ, ಸುಮ್ಮನೆ ನಾನು ನಿನ್ನ ಟೆಸ್ಟ್ ಮಾಡಿದೆ. ಇನ್ಸ್ಪೆಕ್ಟ್ರೆ, ಹೇಗಿದ್ರು ಬಂದಿದ್ದೀರಾ? ಕೂತ್ಕೊಳ್ಳಿ, ಕಾಫಿ ತಗೊಂಡ್ ಬಂದ್ಕೊಟ್ಟು. ವೆರಿ ಗುಡ್. ಚಂಪಾ, ನಿನ್ನಾಗೆ ಒಬ್ಳು ಕಳ್ಳಿ ಇದ್ದಾಳಮ್ಮ. ನಾನೇ ಇರ್ಬೋದಾ? ನೀನಲ್ಲ, ಅವಳ ಹೆಸರು ಚಂದ್ರ ಅಂತ. ನಿಂದೇ ಮುಖ. ನಿನಗಿಂತ ಸ್ಮಾರ್ಟು. ಅವಳ ಬಲಗೈ ಮೇಲೆ ಹಚ್ಚೆ ಇದೆ. ಅವಳೇನಾದ್ರೂ ಸಿಕ್ಕಿದ್ರೆ ನಮ್ಗೆ ಹಿಡ್ಕೊಡ್ಬೇಕಾ? ನೀವಿರೋದು ಯಾಕೆ? ಸರ್ಕಾರ ನಿಮಗ್ ಸಂಬಳ ಕೊಡ್ತಿರೋದೇನ್ ಕತ್ತೆ ಕಾಯಕ? ಹಿಡ್ಕೊಳ್ಳಿ, ಆಗ್ತಾ ಇದ್ರೆ ಬಂದು ನನ್ನೇ ಹಿಡ್ಕೊಂಡೋಗಿ. ಇದ್ಯಾ ತಾಕತ್ತು? ಸರ್, ನಿಮ್ ತಾಕತ್ ಬಗ್ಗೆನೇ ಮಾತಾಡ್ಬಿಟ್ಟಲ್ಲ ಸರ್. ಇನ್ಸ್ಪೆಕ್ಟ್ರೆ, ಬೇಜಾರು ಮಾಡ್ಕೋಬೇಡಿ. ಯಾಕೋ ನಮ್ಮ ಚಂಪಾ ತುಂಬಾ ಹೊರಟಾಗ್ಬಿಟ್ಟಿದ್ದಾಳೆ. ನಾನು ಹೊರಗೆ ಹೋಗ್ತಾ ಇದ್ದೀನಿ. ಯಾಕೆ ಏನು ಅಂತ ಕೇಳಲ್ಲಮ್ಮ. ನಾವು ಹೊರಡ್ತಾ ಇದ್ದೀವಿ. ಯಾಕೆ ಏನು ಅಂತ ಎಲ್ಲಿಗಾದ್ರೂ ಹೋಗಿ ನನಗೇನು. ನಡೆಯೋ. ನಿದ್ದೆ ಬರೋಂಗಾಗ್ತಾ ಇದೆ ಕಣ. ನನಗೂ ಹಾಗೆ ಆಗ್ತಿದೆ ಸರ್. ನೀವೆಲ್ಲಿ ಬೈತೀರೋ ಅಂತ ಸುಮ್ಮನಾಗ್ಬಿಟ್ಟೆ. ಸರಿ, ಇಲ್ಲೇ ಸ್ವಲ್ಪ ಹೊತ್ತು ಹೊರಕೊಂಡು ನಿದ್ದೆ ಮಾಡೋಣ. ನೀವು ಆರಾಮಾಗಿ ನಿದ್ದೆ ಮಾಡಿ ಸರ್. ದೇಶ ನೆಲ್ಲೋಯ್ತದೆ. ಪರವಾಗಿಲ್ಲ, ಕುಡಿ, ಚೆನ್ನಾಗಿ ಕೆಲಸ ಮಾಡಿ. ನಮ್ದು ಕೆಲಸ ರೋಡ್ಗೆ ಬಿಟ್ಬಿಟ್ಟಿದ್ಯಾ? ಆಹಾ ಲಕ್ಷ್ಮಿ, ಬೆಳಿಗ್ಗೆ ನಿಮ್ಗೆ ಪೂಜೆ ಮಾಡಿದಾವ್, ಈಗ ರಸ್ತೆನೇ ಸಿಕ್ಬಿಟ್ಟಿದ್ದಾವ್. ಆಹಾ, ಈ ದುಡ್ಡು ನಂದು. ನೈ 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 ನೈ, ಏ ಹಮಾರ ಹೈ. ಹಾ ಹಾ, ನಾನು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ವ್ಯಾನಿಟಿ ಬ್ಯಾಗಿಂದ ಬಿತ್ತು. ಏ ತುಮ್ ಜೂಟ್ ಬಿಡ್ತಾರೆ. ನಾವು ಕಾರಲ್ಲಿ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬರುವಾಗ ಮಧ್ಯದಲ್ಲಿ ಬಿದ್ಬಿಟ್ಟು. ಸಾಕು ಸುಂದರಯ್ಯ, ಕಾರಿಂದ ಇವಾಗ ತಾನೇ ಇಳಿತಿದ್ಯಾ? ಅದ್ ಯಾವಾಗ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬಂದ್ಬಿಟ್ಟೆ ನೀನು? ನಮ್ದಕ್ಕೆ ಗೊತ್ತಾಗೋದಿಲ್ಲ. ರಸ್ತೆಯಲ್ಲಿ ಸಿಕ್ಕಿದ ಲಕ್ಷ್ಮಿ ನಮ್ದು. ಸರಿ, ಇಬ್ರು ಅರ್ಧದ ಹಂಚ್ಕೋಣ. ಅಚ್ಚ, ಇಲ್ಲಿ ಬೇಡ, ಮುಂದೆ ಎಲ್ಲಾದ್ರೂ ಹಂಚ್ಕೋಣ. ಕಾಫಿ ಟೀ ಏನು ಕೊಡ್ಸಲ್ವಾ? ನಿಮಗೆ ಕಾಫಿ ಟೀಗೆ ಕೊಡ್ತಾರೆ, ನಿಮಗೆ ಕೊಡ್ತಾರೆ. ಇಬ್ರು ಸೇರಿ ಪಿಕ್ಚರ್ಗೆ ಹೋಗ್ತಾರೆ, ಕೂಚ್ ಕೂಚ್ಕೊತಾರೆ. ಡೋಂಟ್ ವರಿ, ಡೋಂಟ್ ವರಿ. ನಾನು ನಿನ್ನಂತ ಚಲನ್ಗೆ ನೀನ್ ಎಲ್ಲಿ ಕರೆದ್ರೂ ಬರ್ತೀನಿ. ಅಯ್ಯೋ ಅಯ್ಯೋ, ರಾಮ್ ರಾಮ್. ಇವತ್ತಿನ ದಿನ ನಮ್ದು ಎಷ್ಟು ಲಕ್ಕಿ ಇದ್ದಾರೆ. ರಸ್ತೆಯಲ್ಲಿ ಲಕ್ಷ್ಮಿ ಸಿಕ್ತು, ಪಕ್ಕದಲ್ಲಿ ಚೋಕ್ರಿ ಸಿಕ್ತು. ಯಾಕೆ ಚೋಕ್ರಿ ಗಾಡಿಗೆ ಸ್ಟಾಪ್ ಮಾಡಿಸಿದಾವ್? ಮೂಡ್ಗೆ ಬಂದಿದ್ದಾವ್? ಮರ್ಯಾದೆಯಾಗಿ ಕತ್ತಲ್ಲಿ, ಕೈನಲ್ಲಿ, ಜೇಬಲ್ಲಿ ಇರೋದೆಲ್ಲ ಕೊಟ್ರೆ ಸರಿ. ಇಲ್ಲ ಅಂದ್ರೆ ದಂಡು ಪಾಳ್ಯ, ಮೂಡ್ಲು ಪಾಳ್ಯ. ಚೋಕ್ರೆ ಏನ್ ತೆಗಿತೀಯ? ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಬೋಟಿ ತೆಗೆದು ಶಿವಾಜಿನಗರಲ್ಲಿ ನೇಟ್ ಹಾಕ್ಬಿಡ್ತೀನಿ. ಕಣ್ಣು ಮುಚ್ಕೊಂಡು ರಾಮ್ ರಾಮ್ ಅಂತ ಜಪ ಮಾಡ್ಕೊಂಡು ಕೂತ. ರಾಮ್ ರಾಮ್ ರಾಮ್. ಸರ್, ಯಾಕೋ ನಾವು ನಿಂತಿಲ್ಲ, ನೆಲ ಅದಿರ್ತಾ ಇದೆ ಸರ್. ಡಿಸೆಂಬರ್ ಆಗೋ ಪ್ರಳಯ
ಇವಾಗೆ ಆಗ್ಬಿಡುತ್ತೋ ಏನೋ. ಲೇ ನಿನ್ನ ಜೋಬಲ್ಲಿರೋ ನನ್ನ ಮೊಬೈಲ್ ಕಣ ಅದರ್ತಾ ಇರೋದು. ಹಲೋ इंस्पेक्टर शिशिपाल स्पीकिंग. इंस्पेक्टर जी राम राम. अयो मेरा नाम राम राम. एक छोकरी आया हमारा क्या बोलते हैं ದುಡ್ಡು ಒಡವೆಗೆ ಇಲ್ಲ ಎಲ್ಲಾಗೂ ರಾಬರಿ ಮಾಡ್ಕೊಂಡು ಹೋಗಿ ನಮ್ಗೆ ಗಾಬರಿಗೆ ಉಳಿಸ್ಬಿಟ್ಟಿದ್ದಾವ. ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ರೆ ತಾಳ. ಏನಂತೆ ಸರ್? ಯಾರೋ ಸೇಟುನ ಯಾವ್ದೋ ಹುಡುಗಿ ರಾಬರಿ ಮಾಡ್ಬಿಟ್ಟವಳಂತ. ಸರ್ ಅದೇ ಹುಡುಗಿ ಚೋರಿ ಚಂದ್ರ. ಚೋರಿ ಚಂದ್ರನ ನಾವು ನಿದ್ದೆ ಮಾಡಿ ಮಾರ್ಬಿಟ್ವಿ ಕಣ. ಎಲ್ಲಿ ಹೋಗ್ತಾಳ್ ಬಿಡ. ಇವತ್ತು ರಾತ್ರಿ ಪಾಂಡುರಂಗನ ಮನೆಯಲ್ಲಿ ಮಹಿಳಾ ಸಂಘದ ಮೀಟಿಂಗ್ ಇದೆ, ಅಲ್ಲಿ ಒಡವೆ ಕರಿಯಕ್ ಬಂದೆ ಬರ್ತಾಳೆ. ನಾವಲ್ಲ ಅವಳನ್ನ ಲಬಕ್ಕ ಬಕ್ಕ. ಇವತ್ತಿನ ಮಹಿಳಾ ಸಂಘದ ಮೀಟಿಂಗ್ಗೆ ಮಹಿಳೆಯರಾದ ನೀವು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಐ ಆಮ್ ರಿಯಲಿ ಸೋ ಹ್ಯಾಪಿ. ನಿಮ್ಮನ್ನ ಎಲ್ಲರೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಬ್ಬಿ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಇದು ಮಹಿಳಾ ಸಂಘದ ಮೀಟಿಂಗು. ಪ್ಲೀಸ್ ಗೋ ಔಟ್. ಇರ್ಬೋದು ಕಣ್ರಿ. ನಿಮ್ಮ ಮಹಿಳಾ ಸಂಘದ ಮೀಟಿಂಗ್ ನಡೀತಾ ಇರೋದು ನಮ್ಮ ಗಂಡುಗಲಿ ವಂಶದ ಮನೆಯಲ್ಲಿ. ನಿಮ್ಮ ಪಾಡಿ ನೀವು ಭಾಷಣ ಮಾಡ್ತಾ ಹೋಗಿ, ನಮ್ಮ ಪಾಡಿ ನಾವು ಹುಡುಗಿರ್ ನೋಡ್ಕೊಂಡು ಕುತ್ಕೋತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದ್ರ ನೋಡಿ, ನಾವೆಲ್ಲರೂ ಲೇಡೀಸು. ಇಂಥದಕ್ಕೆಲ್ಲ ಹೆದರ್ಕೋಬಾರ್ದು. ನಮ್ಮ ಮನೆಗೆ ತೀವ್ ಬರ್ತಾನೆ, ಡಕಾಯಿತ ಬರ್ತಾನೆ, ಆಗ ನಾವು ಕರೇಜ್ ಇಂದ ಹೋರಾಡ್ಬೇಕು. ಲೈಟ್ ಬಂತು ರೀ. ಪದ್ಮಚಾರೆ, ನಿಮ್ ಕತ್ತಲ್ಲಿ ಒಡವೆನೆ ಕಾಣ್ತಾ ಇಲ್ಲ. ಅಯ್ಯೋ, ನಿಮ್ ಕತ್ತಲ್ಲೂ ಒಡವೆ ಇಲ್ಲ ರೀ? ಹೌದಲ್ರಿ? ಏನು ಎಲ್ಲರ ಕತ್ತಲ್ಲೂ ಒಡವೆಗಳೇ ಇಲ್ವಲ್ರಿ? ಮಾತ್ರ ಸಂಗಮ್ಮ ನಿಮ್ಮ ಕತ್ತಲಿದೆಯಲ್ಲ, ಚೆಕ್ ಮಾಡ್ಕೊಳ್ಳಿ. ಏನಿದು ಪಾಂಡ್ರಂಗ ಆಶ್ಚರ್ಯ. ಮನೆಯವರ ಎಲ್ಲ ಒಡವೆಗಳು ಹಾಗೇ ಇವೆ. ಪಾಪ ಮೀಟಿಂಗ್ ಬಂದವ್ರ ಒಡವೆಗಳೆಲ್ಲ ಗಾಯಬ ಆಗ್ಬಿಟ್ಟಿವೆ. ಜಾಜಿ ಅವರೇ, ನಿಮ್ ಮನೆಯವ್ರ ಒಡವೆ ಎಲ್ಲ ಹಾಗೆ ಇದೆ, ನಮ್ದು ಮಾತ್ರ ಹೋಗಿದೆ. ಏನ್ರಿ ಅರ್ಥ? ಅದಕ್ಕೆ ನಾನೇನ್ರಿ ಮಾಡ್ಲಿ? ಸಾಕು, ಸುಮ್ಮನೆ ಇರ್ರದೆ. ಮೀಟಿಂಗ್ ಇದೆ ಅಂತ ಪಾಪ ಹೆಣ್ಮಕ್ಳನ್ನೆಲ್ಲ ಮನೆಗೆ ಕರ್ಕೊಂಡು ಅವ್ರು ಒಡವೆಗಳನ್ನೆಲ್ಲ ಹೊಡ್ಬಿಟ್ರಲ್ಲೇ. ತಾಳ್ಮೆ, ಯಾರು ಅಳ್ಳಾಡ್ಬೇಡಿ. ಕೂತಿದ್ ಕಡೆನೆ ಕೂತ್ಕೊಳ್ಳಿ. ಕಳ್ತನ ಮಾಡ್ರ ಕಳ್ಳಿ ಇಲ್ಲೇ ಇರ್ತಾಳೆ. ಎಲ್ರು ಇಲ್ಲೇ ಇದಾರೆ ತಾನೆ? ಎಲ್ಲರೂ ಇಲ್ಲೇ ಇದೀವಿ ಸರ್. ಇಲ್ಲಿಂದ ಯಾರು ಹೊರಗಡೆ ಹೋಗಿಲ್ವಾ? ಈ ಮನೆ ಕೆಲಸದಳು ನಮ್ಗೆಲ್ಲ ಜ್ಯೂಸ್ ಕೊಟ್ಲು, ಅವಳೇ ಪತ್ತೆ ಇಲ್ಲ. ರಾಮ, ನಮ್ಮ ಚಂಪನ ಮೇಲೆ ಯಾಕೆ ನಿಮ್ಗೆ ಅನುಮಾನ? ಅತ್ತೆ, ಈ ಟೈಮಲ್ಲಿ ಚಂಪಾ ಯಾಕೆ ಇಲ್ಲಿಲ್ಲ? ಅವಳು ಜ್ಯೂಸ್ ಕೊಡೋ ನೆಪದಲ್ಲಿ ನಮ್ಮ ಒಡವೆಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ಲು. ಸರ್ ನೀವು ಅನ್ಕೊಂಡಂಗೆ ಆಗೋಯ್ತಲ್ಲ ಸರ್. ಅವಳು ಚಂಪಾ ಅಲ್ಲ, ಚೋರಿ ಚಂದ್ರ. ಯಾರು ಯೋಚನೆ ಮಾಡಬೇಡಿ. ಇನ್ನು 24 ಗಂಟೆಲಿ ಅವಳನ್ನ ಹಿಡಿದು ನಿಮ್ಮ ಒಡವೆಗಳೆಲ್ಲ ವಾಪಸ್ ಕೊಡಿಸ್ತೀನಿ. ಅಲ್ಲಿ ನೋಡಿ ಚೋರಿ ಚಂದ್ರ. ಹೆಂಗನ ಮಾಡಿ ಹಿಡಿದಾಕ್ಬಿಡ್ಬೇಕು. ಏನ್ ಸರ್ ಅನ್ಯಾಯ? ಹಿಂಗಿನೇ ತೊಡೆಯಕ್ ಬಂದ್ಬಿಟ್ಟಿದ್ದಾಳೆ. ಜಸ್ಟ್ ಮಿಸ್ಸು, ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆ ತಮಟೆ ಬಳಸ್ಬಿಟ್ಟಿದಾರ. ಸುಮ್ಮನೆ ನಿಂತ್ಕೊಳ. ಅವಳು ಎಲ್ಲಿ ಹೋಗ್ತಾಳೆ ಅಂತ ನನಗೆ ಗೊತ್ತು ಕಣ. ನಡಿಯ ಹೋಗಿ ಹಿಡಿಯೋಣ. ಅಸಲ್ ಪಿಸಲ್ಗ ಕಮ್ಜಾ ಚಡ್ಗೆ ಮನೆ ಪಡೆ ಸುಮ್ರಿಗೆ ಅಂಡ ಕಾಯಿಸ್ಬೇಕಿರ್ರಿ. ಹಂಡಲ್ ನೀರಿಲ್ಲಲ್ಲ. ಬಾರ ಶಿವಲ್ಲ, ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡಪ್ಪ. ಅದೇನು ಡ್ಯೂಟಿ ಮಾಡ್ತೀಯ ನೀನು? ಮಹಿಳಾ ಸಂಘದ ಮಹಿಳಾ ಮಣಿಯರ ಎಲ್ಲರ ಒಡವೆಗಳು ಕಾಣೆಯಾಗಿವೆ. ಹುಡುಕಿದೀಯನ ನೀನು? ಅದಕ್ಕೋಸ್ಕರ ಬಂದಿರೋದು. ಎಲ್ಲಿ ನಿಮ್ಮ ಮನೆ ಕೆಲಸದವಳು? ಅದೇನು ಪ್ರಶ್ನೆ ಅಂತ ಕೇಳ್ಬಿಟ್ಟು ಅವಳು ಮನೆ ಖಾಲಿ ಮಾಡಿ ಎಷ್ಟು ದಿವಸ ಆಯ್ತು? ಸಾರ್ ಅಲ್ಲಿ ನೋಡಿ ಎಷ್ಟು ಧೈರ್ಯವಾಗಿ ಬರ್ತಾ ಇದ್ದಾಳೆ. ಬರ್ಲಿ ಬಿಡ, ಹಿಡ್ದಾಕೋದು ಎಷ್ಟೊತ್ತು. ಏನು ಯಜಮಾನ್ರೆ, ತುಂಬಾ ಬೇಜಾರಾಯ್ತಾ? ಚಂದ್ರ, ನಿನ್ನ ಆಟ ನನ್ನ ಹತ್ರ ನಡೆಯೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಚಂದ್ರನ? ಯಾವಳವಳು? ಯಾರು? ನೀನೇ. ನಾನ್ ಚಂದ್ರ ಅಲ್ಲ, ಚಂಪಾ. ಈಗ ತಾನೇ ಊರಿಂದ ಬರ್ತಾ ಇದ್ದೀನಿ. ಏನ್ ಹೇಳ್ತಾರೋ ನಾವ್ ಹೇಗ್ ನಂಬೋದು? ಬೇಕಿದ್ರೆ ಈ ಬಸ್ ಟಿಕೆಟ್ ನೋಡಿ, ನಮ್ಮ ಅಜ್ಜಿನೇ ಬಸ್ ಹಚ್ಚಿ ಕಳ್ಸಿದ್ದು. ಬೇಕಿದ್ರೆ ಫೋನ್ ಮಾಡು, ಕೇಳಿಕೊಳ್ಳಿ. ಸಾಹೇಬ್ರೆ, ಇವಳು ನನ್ನ ಚಂಪಾ ಚಮೇಲಿನೇ ಕಣ್ರಿ. ಕರೆಕ್ಟ್ ಆಗಿ ಹೇಗೆ ಹೇಳ್ತಿರ್ರಿ? ಅವಳು ಸೊಂಟ ನುಗ್ಸೋದು ನೋಡಿದ್ರೆ ನನ್ನ ಮನಸ್ಸಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಕಣ. ಇನ್ಸ್ಪೆಕ್ಟ್ರೆ, ಆಕ್ಚುಲಿ ಇಲ್ಲಿ ಏನ್ ನಡೀತಾ ಇದೆ? ಈ ಚಂಪಾ ತರಾನೇ ಚೋರಿ ಚಂದ್ರ ಅಂತ ಒಬ್ಳು ಕಳ್ಳಿ ಇದ್ದಾಳೆ. ಮೈ ಗಾಡ್, ಅದಕ್ಕೆ ಅನ್ಸುತ್ತೆ ಅವಳು ನಂಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದು.
ನನಗೂ ಮುಂಚಿಂದಲೂ ಅನುಮಾನ ಇತ್ತು. ಅಲ್ಲಮ್ಮ ಗಂಡುಗಲಿ ವಂಶದ ಹಿರಿತಲೆ ಅನುಮಾನ ಇತ್ತು ಅಂತ ಈಗ ಹೇಳ್ತಾ ಇದೆಯಲ್ಲಮ್ಮ. ಅಲ್ಲಮ್ಮ ಅವಳು ನಿಮ್ಮ ಮನೆ ಸೇರ್ಕೊಂಡು ಎಲ್ಲಾರ್ಗು ನಾಮ ಹಾಕೋಗಿದ್ದಾಳೆ. ಅವಳು ಎಲ್ಲಾರ್ಗೂ ನಾಮ ಹಾಕಿರ್ಬೋದು, ಆದ್ರೆ ನಮ್ಮ ಮನೆಯಲ್ಲಿ ಯಾವ ವಸ್ತುನು ಕದ್ದಿಲ್ಲ. ಅದೇ ಆಶ್ಚರ್ಯ. ಊಟ ಹಾಕಿದ್ದೀವಿ ನನ್ನ ನಿಯತ್ಗೆ ನಮ್ಮನ್ನ ಬಿಟ್ಟಿರ್ಬೇಕು. ಲೇ ಪಾಂಡ್ರಂಗ, ಯಾರೋ ಒಬ್ಬ ಹುಡುಗ ಈ ಡಬ್ಬ ಕೊಟ್ಟಂತ ತೆಗಿಬೇಡಿ, ನೆಲದಲ್ಲಿ ಇಡಬೇಡಿ. ಇಟ್ರೇನಾಗುತ್ತೆ? ಅದೇನಾರ ಡಮ್ಮ ಅಂದ್ರೆ ನಿಂತ ಜಾಗದಲ್ಲಿ ನಾವೆಲ್ಲ ಊರ್ದು ಬೂದಿ ಆಗ್ಬಿಡ್ತೀವಿ. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ನಾನು ಚೋರಿ ಚಂದ್ರ. ಎಲ್ಲಿದ್ಯಾ? ಮುಂದಿನ ಊರಿಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿವಸ ಈ ಊರಿನಲ್ಲಿ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮಿಬ್ರಿಗೂ ಒಂದು ಕಿವಿ ಆಭರಣ ಕಳಿಸಿದ್ದೀನಿ. ಇಬ್ರು ಹಾಕೊಳ್ಳಿ. ತುಂಬಾ ಥ್ಯಾಂಕ್ಸ್. ನಿಮ್ಮ ಸಾಹೇಬ್ರೇನಾ? ಚೋರಿ ಚಂದ್ರ ನಮ್ಮಿಬ್ಬರಿಗೂ ಕಿವಿಗೆ ಹಾಕೊಂಡು ಓಲೆ ಕಳ್ಸಿದಾಳಂತೆ. ಹಂಗಾರೆ ಇದು ಅದೇ ಇರಬೇಕು, ಕೊಡ ಇಲ್ಲೇ. ಯಾಕೆ ಸರ್ ನಗ್ತಾ ಇದ್ದೀರಿ? ಅವಳು ಕಳಿಸಿರೋದನ್ನ ನೀವಿಬ್ರು ಕಿವಿಗೆ ಹಾಕೊಳಕ್ ಆಗಲ್ಲಪ್ಪ. ಬೇಕಾದ್ರೆ ಕಿವಿ ಮೇಲೆ ಇಟ್ಕೊಬಹುದು. ಅಂಥದ್ದೇನಪ್ಪ? ದಾಸವಾಳ.